ಎಂಕೆ ದೊಡ್ಡಿ ಪೊಲೀಸ್ ಠಾಣೆಯಲ್ಲಿ ಲಾಕಪ್ ಡೆತ್ ಅನ್ನ ಆತ್ಮಹತ್ಯೆ ಎಂದು ಬಿಂಬಿಸಿದ್ರ ಪೊಲೀಸರು. ಅಲೆಮಾರಿ ಕೋಮರ ಜನಾಂಗದ ರಮೇಶ್ ಸಾವಿಗೆ ಸಿಗುತ್ತಾ ನ್ಯಾಯ? ಎಂಕೆ ದೊಡ್ಡಿ ಪೊಲೀಸ್ ಠಾಣೆಯಲ್ಲಿ ಲಾಕಪ್ ಡೆತ್ ಅನ್ನ ಆತ್ಮಹತ್ಯೆ ಎಂದು ಬಿಂಬಿಸಿದ್ರ ಪೊಲೀಸರು. ಅಲೆಮಾರಿ ಕೋಮರ ಜನಾಂಗದ ರಮೇಶ್ ಸಾವಿಗೆ ಸಿಗುತ್ತಾ ನ್ಯಾಯ? ಕರ್ನಾಟಕದಲ್ಲೊಂದು ಜೈ ಭೀಮ್ ಸಿನಿಮಾ ಮಾದರಿಯ ಹತ್ಯಾಕಾಂಡನ. ಕಳ್ಳತನ ಕೇಸ್ನಲ್ಲಿ ಮದ್ದೂರಿನ ರಮೇಶ್ ಬಂಧನ. 48 ಗಂಟೆ ಅಕ್ರಮವಾಗಿ ಬಂಧನದಲ್ಲಿರಿಸಿದ್ದ ಚಿತ್ರಹಿಂಸೆಯ ಆರೋಪ. ಪೊಲೀಸರು ಮಾರಣಾಂತಿಕ ಹಲ್ಲೆಯಿಂದ ಲಾಕಪ್ನಲ್ಲಿ ಡೆತ್ ಆಗಿದ್ದಾನೆ ಎನ್ನುವಂತಹ ಆರೋಪ. ಲಾಕಪ್ ಡೆತ್ ಮುಚ್ಚಿ ಹಾಕಲಿಕ್ಕೆ ಆತ್ಮಹತ್ಯೆಯ ಕಥೆಯನ್ನ ಕಟ್ಟಿರುವಂತಹ ಆರೋಪ. ಎಂಎಸ್ ಮುಖಂಡ ಕಿರಣ್ ಕುಮಾರ್ ಕೊತ್ತಗೆರೆಯಿಂದ ದೂರು ದಾಖಲೆ ಆಗಿದೆ. ತಪ್ಪಿತಸ್ಥ ಪೊಲೀಸರ ಮೇಲೆ ಕೊಲೆ ಪ್ರಕರಣ ದಾಖಲಿಸಿ ಬಂಧಿಸಲು ಒತ್ತಾಯ ಮಾಡಿದ್ದಾರೆ. ಈ ಬೆನ್ನಲ್ಲೇ ಪ್ರಕರಣವನ್ನ ಸಿಐಡಿಗೆ ವಹಿಸಿ ಸರ್ಕಾರದ ಆದೇಶ. ಇವರಿಗೂ ಕೂಡ ಎಂಕೆ ದೊಡ್ಡಿ ಇನ್ಸ್ಪೆಕ್ಟರ್ ಸಹನಾ ಪಾಟೀಲ್ ಮೇಲೆ ಕ್ರಮ ಏಕೆ ಆಗಿಲ್ಲ? ಎಂಕೆ ದೊಡ್ಡಿ ಠಾಣೆಯ ಇತರೆ 8 ಜನ ಸಿಬ್ಬಂದಿಯನ್ನ ಅಮಾನತು ಯಾಕೆ ಮಾಡಿಲ್ಲ ಎನ್ನುವಂತಹ ಪ್ರಶ್ನೆ ಈಗ ನಿರ್ಮಾಣವಾಗಿದೆ. ಎಸ್ ವೀಕ್ಷಕರೇ, ಇಲ್ಲೊಂದು ಲಾಕಪ್ ಡೆತ್ ಆಗಿದೆಯಾ ಎನ್ನುವಂತಹ ಪ್ರಶ್ನೆ ಉದ್ಭವವಾಗಿದೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣದಲ್ಲಿ ಲಾಕಪ್ ಡೆತ್ ಆರೋಪ ಕೇಳಿಬರ್ತಾ ಇದೆ. ಕಳ್ಳತನ ಆರೋಪದಲ್ಲಿ ಬಂಧನವಾಗಿದ್ದಂತಹ ಆರೋಪಿ ರಮೇಶ್ ಎಂಬಾತ ಅವನ ಶವ ನೇಣು ಬಿಗಿದಂತಹ ಸ್ಥಿತಿಯಲ್ಲಿ ಪತ್ತೆಯಾಗಿದೆ ಅಂತ ಹೇಳಲಾಗ್ತಾ ಇದೆ. ಪೊಲೀಸ್ ಠಾಣೆಯಲ್ಲಿ ಈತ ಸಾವನ್ನಪ್ಪಿದ್ದು ಇದು ಆತ್ಮಹತ್ಯೆಯಲ್ಲ, ಲಾಕಪ್ ಡೆತ್ ಅಂತ ಹೇಳಿ ಕುಟುಂಬಸ್ಥರು ಆರೋಪವನ್ನ ಮಾಡ್ತಾ ಇರುವಂತದ್ದು. ವೀಕ್ಷಕರೇ, ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ಎಂಕೆ ದೊಡ್ಡಿ ಪೊಲೀಸ್ ಠಾಣೆಯಲ್ಲಿ ಈ ಒಂದು ಘಟನೆ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಕಳ್ಳತನದ ಆರೋಪಿಯಾಗಿರುವಂತಹ ರಮೇಶ್ ಅವರನ್ನ ಬಂಧಿಸಿ ಜೈಲಿನಲ್ಲಿ ಇಟ್ಕೊಂಡಿದ್ರು. ಈತ ಪೊಲೀಸ್ ಠಾಣೆಯಲ್ಲಿ ಸಾವನ್ನಪ್ಪಿದ್ದು ಸಾವಿನ ಸುತ್ತ ಅನುಮಾನಗಳು ಹುತ್ತ ತೆರಕಂಡಿದೆ. ಲಾಕಪ್ ಡೆತ್ ಅಂತ ಹೇಳಿ ಆರೋಪ ಕೂಡ ಮಾಡಲಾಗ್ತಾ ಇದೆ. ಠಾಣೆಯಲ್ಲಿ ನೇಣು ಬಿಗಿದ ಸ್ಥಿತಿಯಲ್ಲಿ ಶವ ಪತ್ತೆಯಾಗಿದೆ ಎನ್ನಲಾಗ್ತಾ ಇದ್ದು ಆತನೇ ನೇಣಿಗೆ ಶರಣಾಗಿದ್ದಾನ ಅಥವಾ ಪೊಲೀಸರ ಹೊಡೆತಕ್ಕೆ ಬಲಿಯಾಗಿದ್ದಾನ ಎನ್ನುವಂತ ಅನುಮಾನ ಈ ಒಂದು ಪ್ರಕರಣದಲ್ಲಿ ಮೂಡಿದೆ. ಮೃತ ರಮೇಶ್ ಕುಟುಂಬಸ್ಥರು ಇದು ಲಾಕಪ್ ಡೆತ್ ಅಂತ ಹೇಳ್ತಾ ಇರುವಂತದ್ದು. ಹಾಗೆ ಚನ್ನಪಟ್ಟಣ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಮೃತದೇಹವನ್ನು ಇರಿಸಲಾಗಿದೆ. ಸ್ಥಳಕ್ಕೆ ಎಎಸ್ ರಾಮಚಂದ್ರ ಅವರು ಮತ್ತು ಇನ್ನೂ ಹಲವರು ಹಾಜರಿದ್ದರು. ರಮೇಶ್ ಮೂಲತಃ ಮಂಡ್ಯ ಜಿಲ್ಲೆಯ ಮದ್ದೂರಿನ ದುಂಡನಹಳ್ಳಿ ನಿವಾಸಿಯಾಗಿದ್ದಾನೆ. ಚನ್ನಪಟ್ಟಣದ ಬೊಮ್ಮನಾಯಕನಹಳ್ಳಿ ಗ್ರಾಮದ ದೇವಸ್ಥಾನದ ಕಳ್ಳತನ ಪ್ರಕರಣದಲ್ಲಿ ಆತನನ್ನ ಬಂಧನ ಮಾಡಲಾಗಿತ್ತು. ರಮೇಶ್ ಜೊತೆಗೆ ಮಗ ಮಂಜು ಎನ್ನುವಾತನನ್ನು ಕೂಡ ಬಂಧನ ಮಾಡಲಾಗಿತ್ತು. ಈಗ ಮಂಜು ಎಂಕೆ ದೊಡ್ಡಿ ಠಾಣೆಯಲ್ಲಿ ಇದ್ದಾನೆ. ಪೊಲೀಸರ ವಿರುದ್ಧ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ. ಚನ್ನಪಟ್ಟಣ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಮೃತ ರಮೇಶ್ ಕುಟುಂಬಸ್ಥರು ಆಕ್ರಂದನ ಮುಗಿಲು ಮುಟ್ಟಿದ್ದು ಅಪ್ಪನ ಸಾವಿಗೆ ಪೊಲೀಸರೇ ಕಾರಣ ಅಂತ ಹೇಳ್ತಾ ಇರುವಂತದ್ದು. ಇನ್ನು ದೂರನ ಕೂಡ ನೀಡಲಾಗಿದ್ದು ಪೊಲೀಸರ ವಿರುದ್ಧವಾಗಿ ಸರಿಯಾಗಿ ತನಿಖೆ ಆಗಬೇಕು ಅಂತ ಹೇಳಲಾಗ್ತಾ ಇದೆ. ಇನ್ನೂ ಕೂಡ ಅಲ್ಲಿರುವಂತಹ ಇನ್ಸ್ಪೆಕ್ಟರ್ ಸಹನಾ ಪಾಟೀಲ್ ಮೇಲೆ ಕ್ರಮ ಯಾಕೆ ಕೈಗೊಂಡಿಲ್ಲ? ಎಂಕೆ ದೊಡ್ಡಿ ಠಾಣೆಯ ಇತರೆ 8 ಜನ ಸಿಬ್ಬಂದಿಯನ್ನ ಅಮಾನತು ಯಾಕೆ ಮಾಡಿಲ್ಲ ಎನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ಅದು ಅಲೆಮಾರಿ ಜನಾಂಗಕ್ಕೆ ಸೇರಿರುವಂತದ್ದು. ಜೈ ಭೀಮ್ ಸಿನಿಮಾದ ಹತ್ಯಾಕಾಂಡದ ರೀತಿಯಲ್ಲಿ ಇದು ಕೂಡ ನಡೆದಿದೆಯಾ ಎನ್ನುವಂತಹ ಪ್ರಶ್ನೆ ಈಗ ಉದ್ಭವ ಆಗಿದೆ. ಮುಂದೇನಾಗುತ್ತೆ ಈ ಕೇಸ್ ಕಾದ್ ನೋಡ್ಬೇಕು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.